ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಲೋಕಾಯುಕ್ತ ತಂಡದ ಟ್ರ್ಯಾಪ್. ಎಸ್ಐ ಜಗದೇವಿ 75,000 ಲಂಚಕ್ಕೆ ಬೇಡಿಕೆ, 50,000 ಒಪ್ಪಂದ ಬಹಿರಂಗವಾಗಿದೆ. ಅಂಬರೀಶ್ ಲೋಕಾಬಲಿಗೆ ಬಿದ್ದಿದ್ದಾರೆ. ಜಗದೇವಿ ಮತ್ತು ಮಂಜುನಾಥ್ ನಾಪತ್ತೆಯಾಗಿದ್ದಾರೆ. ಮೊಬೈಲ್ ಸ್ವಿಚ್ ಆಫ್ ಮಾಡಿ ಪರಾರಿಯಾದ ಪಿಎಸ್ಐ ಜಗದೇವಿ ಮತ್ತು ಕಾನ್ಸ್ಟೇಬಲ್ ಮಂಜುನಾಥ್. ಫಾಕ್ಸೋ ಕೇಸ್ ಚಾರ್ಜ್ ಶೀಟ್ಗೆ ಲಂಚದ ಬೇಡಿಕೆ, ಲೋಕಾಯುಕ್ತ ಟ್ರ್ಯಾಪ್ ಯಶಸ್ವಿ. ನಾಪತ್ತೆಯಾದ ಆರೋಪಿಗಳಿಗಾಗಿ ಬಲೆ ಬೀಸಿದ ಲೋಕಾಯುಕ್ತ ತಂಡ. ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಲೋಕಾಯುಕ್ತ ತಂಡ ದಾಳಿ ನಡೆಸಿ ಲಂಚ ಸ್ವೀಕರಿಸುತ್ತಿದ್ದ ಕಾನ್ಸ್ಟೇಬಲ್ ಅನ್ನ ಬಲೆಗೆ ಬೀಳಿಸಿದೆ. ಫಾಕ್ಸೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಾರ್ಜ್ ಶೀಟ್ ಸಲ್ಲಿಸಲು ಪಿಎಸ್ಐ ಜಗದೇವಿ ಅವರು ನೊಂದ ಬಾಲಕಿಯ ಕುಟುಂಬದವರಿಂದ 75,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರು. ಮಾತುಕತೆಯ ಬಳಿಕ 50,000ಕ್ಕೆ ಒಪ್ಪಂದ ಮಾಡಿಕೊಂಡಿದ್ದರು. ನಿಗದಿಪಡಿಸಿದ ಹಣವನ್ನ ಸ್ವೀಕರಿಸುತ್ತಿದ್ದ ವೇಳೆ ಠಾಣೆಯ ಕಾನ್ಸ್ಟೇಬಲ್ ಅಂಬರೀಶ್ ಅವರನ್ನ ಲೋಕಾಯುಕ್ತ ಅಧಿಕಾರಿಗಳು ಬಲೆಗೆ ಬೀಸಿದರು. ಈ ಘಟನೆ ತಿಳಿಯುತ್ತಿದ್ದಂತೆ ಪಿಎಸ್ಐ ಜಗದೇವಿ ಮತ್ತು ಇನ್ನೋರ್ವ ಕಾನ್ಸ್ಟೇಬಲ್ ಮಂಜುನಾಥ್ ತಮ್ಮ ಮೊಬೈಲ್ಗಳನ್ನ ಸ್ವಿಚ್ ಆಫ್ ಮಾಡಿ ಸ್ಥಳದಿಂದ ಪರಾರಿಯಾದರು. ಪ್ರಸ್ತುತ ಅಂಬರೀಶ್ ಬಂಧನದಲ್ಲಿದ್ದಾರೆ. ಇನ್ನು ಇಬ್ಬರು ನಾಪತ್ತೆಯಾದ ಆರೋಪಿ ಪೊಲೀಸ್ ಸಿಬ್ಬಂದಿಗಳ ಬಂಧನಕ್ಕಾಗಿ ಲೋಕಾಯುಕ್ತ ತಂಡ ಹುಡುಕಾಟ ನಡೆಸುತ್ತಿದೆ. ನನ್ನ ಹೆಸರು ಪೂರ್ಣಿಮಾ ಬಾರಿಮನಿ ಅಂತ. ನಂದೇ ಒಂದು ಜ್ಞಾನಪೂರ್ಣ ಪ್ರತಿಷ್ಠಾನ ಅಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಮೂಲಕ ನಾನು ಹೆಣ್ಣು ಮಕ್ಕಳ ಮೇಲೆ ಆಗುವಂಥ ದೌರ್ಜನ್ಯಗಳು ಮತ್ತು ಕೂಲಿ ಕಾರ್ಮಿಕ ಬಡ ಕಾರ್ಮಿಕರ ಮಕ್ಕಳಿಗೆ ಉಚಿತ ಪಾಠವನ್ನು ಹೇಳ್ಕೊಡ್ತಾ ಇದ್ದೀನಿ. ನನಗೆ ನಿನ್ನೆ ಒಂದು ಇನ್ಫಾರ್ಮೇಷನ್ ಬಂತು. ದೇವನಹಳ್ಳಿ ನಗರ ಠಾಣೆಯಲ್ಲಿ ಒಂದು ಪೋಕ್ಸೋ ಕೇಸ್ ಆಗಿದೆ. ಆ ಕೇಸಲ್ಲಿ ಜಾನ್ಸನ್ ಅನ್ನೋರು 15 ವರ್ಷದ ಒಂದು ಹುಡುಗಿ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ. ಆ ಲೈಂಗಿಕ ದೌರ್ಜನ್ಯನ ದುಡ್ಡು ಕೊಟ್ಟು ಮುಚ್ಚಾಕಿದ್ದಾರೆ ಕೇಸ್ನ. ಆ ಹುಡುಗಿ ಮೇಲೆ ಆ ಕೇಸ್ನ ಮುಚ್ಚಿ ಹಾಕೋದಲ್ಲದೆ ಅವಳ ಬರ್ತ್ ಸರ್ಟಿಫಿಕೇಟ್ನೂ ಸಹ ಟರ್ನ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಅಂದರೆ ವಯಸ್ಸನ್ನು ಹೆಚ್ಚಿಗೆ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಜೊತೆಗೆ ಇಲ್ಲಿರುವಂತಹ PSI ಆಗಿರುವಂತಹ ಜಗದೇವಿ ಅಂತ ಒಬ್ಬರು PSI ಇದ್ದಾರೆ. ಅವರು ಸಹ ಒಬ್ಬರು ಹೆಣ್ಣು ಮಗಳು. ಆದರೂ ಸಹ ಇಂಥ ಒಂದು ಕೇಸಲ್ಲಿ ದುಡ್ಡು ತಗೊಳ್ಳೋದು ತೀರಾ ಖಂಡನೀಯ. ಯಾಕಂದರೆ ಯತ್ರ ನಾರ್ಯಸ್ತು ಪೂಜಂತೆ ತತ್ರಮಂತೆ ದೇವತಾ ಅಂತಾರೆ. ಎಲ್ಲಿ ಹೆಣ್ಣು ಮಕ್ಕಳನ್ನ ಪೂಜೆ ಮಾಡ್ತಾರೆ ಅಲ್ಲಿ ದೇವತೆಗಳೇ ನೆಲೆಸಿರ್ತಾರೆ. ಯಾಕಂದರೆ ಇವರು ಸಹ ಒಂದು ವಿದ್ಯೆನ ತಗೊಂಡು ಇಂಥ ಒಂದು ದೊಡ್ಡ ಹುದ್ದೆಗೆ ಬಂದಿದ್ದಾರೆ. ಒಂದು ನಾಚಿಕೆಗೇಡು ಕೆಲಸ ಇದು. ರಾಜ್ಯಾದ್ಯಂತ ನಾವು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಿಸ್ತಾ ಇದ್ದೀವಿ. ರಾಜ್ಯಾದ್ಯಂತ ಎಷ್ಟೋ ಪೊಲೀಸ್ ಇಲಾಖೆಯವರು ಮೇಡಮ್ಗಳು ನಮ್ಗೆ ತುಂಬ ಸಪೋರ್ಟಿವ್ ಆಗಿದೆ. ಆದರೆ ಇಂತಹ ಜಗದೇವಿ ಮೇಡಮ್ ಅವ್ರನ್ನ ನೋಡಿದ್ರೆ ತುಂಬ ಅಸಹ್ಯಕರ ಅನಿಸುತ್ತೆ. ಯಾಕಂದರೆ ಪೋಕ್ಸೋ ಕೇಸ್ ಅಂದರೆ ಒಂದು ಹೆಣ್ಣು ಮಗಳು ಕೇಸಿದ್ದು. ಇಂಥ ಕೇಸಲ್ಲಿ ದುಡ್ಡು ತಗೊಳ್ಳೋ ಟ್ರೈ ಮಾಡಿದ್ದಾರೆ ಅಂದರೆ ನಿಜಕ್ಕೂ ಧಿಕ್ಕಾರವಿರಲಿ ಇಂಥವ್ರಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಇಂಥ ಕೇಸ್ಗಳನ್ನು ತುಂಬ ಸ್ಟ್ರಾಂಗ್ ಮಾಡಬೇಕು. ಜೊತೆಗೆ ಹೆಣ್ಮಕ್ಳನ್ನ ರಕ್ಷಣೆ ಆಗಬೇಕಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬ ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತೆ. ಯಾಕಂದರೆ ರಾಜ್ಯಾದ್ಯಂತ ಇವಾಗ ನೋಡ್ತಾ ಇದ್ದೀವಿ 2-3 ದಿನಗಳಲ್ಲಿ ರಾಜ್ಯಾದ್ಯಂತ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಎಷ್ಟು ಆಗ್ತಾ ಇದೆ. ದಿನಾ ಪೇಪರು ಮತ್ತು ನ್ಯೂಸ್ ನೋಡಿದ್ರೆ ಸಾಕು, ಬರೀ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಇಂಥದ್ದು ನೋಡಿದ್ರೆ ತುಂಬ ಅಸಹ್ಯಕರವನ್ನಿಸುತ್ತೆ. ಜಗದೇವಿ ಮೇಡಮ್ ಅವ್ರಿಗಂತೂ ನಿಜವಾಗ್ಲೂ ಧಿಕ್ಕಾರವಿರಲಿ. ಅವ್ರ ಮನೇಲಿ ಹೆಣ್ಣು ಮಕ್ಕಳು ಇದ್ದಾರೋ, ಅವ್ರ ಹೆಣ್ಮಕ್ಳು ಹೊಟ್ಟೆಗೆ ಹುಟ್ಟಿದಾರೋ ಇಲ್ವೋ ಅನ್ನೋದೇ ನಿಜವಾಗ್ಲೂ ಒಂದು ಯಕ್ಷ ಪ್ರಶ್ನೆ ಆಗುತ್ತೆ. ಯಾಕಂದರೆ ಅವಳು ಅದು ಒಂದು ಹೆಣ್ಣು ಮಗು, 15 ವರ್ಷದ ಹೆಣ್ಣು ಮಗು. ಅವಳು ಬರ್ತ್ ಸರ್ಟಿಫಿಕೇಟ್ನೇ ಟರ್ನ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. 2004ರಲ್ಲಿ ಹುಟ್ಟಿದಾಳೆ ಅಂತ ಅದನ್ನೇ ಟರ್ನ್ ಮಾಡ್ತಾ ಇದ್ದಾರೆ. ಅಂದರೆ ಆ ಟೈಮಲ್ಲಿ ನಾವು ಅವ್ರ ತಾಯಿನ ಕೇಳಿದಾಗ ಅವ್ರ ತಾಯಿ ಹೇಳ್ತಾರೆ, ನಂದು 2004ರಲ್ಲಿ ಇನ್ನೂ ಮದುವೆನೇ ಆಗಿಲ್ಲ.
ಆ ಹುಡುಗಿ ಹುಟ್ಟಿದ್ದು 2010ರಲ್ಲಿ. ಅಂದರೆ ಪೋಕ್ಸೋ ಕೇಸ್ನೇ ಇವರು ಟರ್ನ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ. ಜಾನ್ಸನ್ ಅನ್ನೋ ಒಬ್ಬ ವ್ಯಕ್ತಿಯಿಂದ ಆ ವ್ಯಕ್ತಿ ಹುಡುಗಿ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾನೆ. ಅವಳದು ಎಲ್ಲ ಅವಳಿಗೆ ಏನೇನು ಹಿಂಸೆ ಕೊಟ್ಟಿದ್ದಾನೆ ಅದೆಲ್ಲ ನಮ್ಮ ಹತ್ರ ಆಡಿಯೋ ಪ್ರೂಫ್ ಇದೆ, ವಿಡಿಯೋ ಪ್ರೂಫ್ ಇದೆ, ಮತ್ತು ಫೋಟೋನೂ ಇದೆ. ಜೊತೆಗೆ ಈ ಜಗದೇವಿ ಮೇಡಮ್ ಏನಿದ್ದಾರೆ ಇವರು ಇದನ್ನು ಇವ್ರು ಜಾನ್ಸನ್ ಹತ್ರನೂ ತುಂಬ ದುಡ್ಡು ಇಸ್ಕೊಂಡು ಇದನ್ನು ಕೇಸ್ನ ಟರ್ನ್ ಮಾಡ್ತಿದ್ದಾರೆ. ಜೊತೆಗೆ ಏನಾಗಿದೆ ಅಂದರೆ ಜಗದೇವಿ ಮೇಡಮ್ ಅವರು ಈ ಹೆಣ್ಣು ಮಗಳ ಮೇಲೆ ಏನು ಲೈಂಗಿಕ ದೌರ್ಜನ್ಯ ಆಗಿದೆ ಅಲ್ಲ, ಅವ್ರ ತಾಯಿ ಹತ್ರನೂ 75,000 ಡಿಮ್ಯಾಂಡ್ ಮಾಡಿದ್ದಾರೆ. 75,000 ಡಿಮ್ಯಾಂಡ್ ಮಾಡಿದಾಗ ಲೋಕಾಯುಕ್ತ ತಂಡ ವಂಶೀಕೃಷ್ಣ ಸರ್ ಅನ್ನೋ ಸರ್ ಅವರ ನೇತೃತ್ವದಲ್ಲಿ ಇವತ್ತು ದೇವನಹಳ್ಳಿ ಠಾಣೆಯಲ್ಲಿ ಇವತ್ತು ರೈಡ್ ಆಯಿತು. ರೈಡ್ ಆದ ಟೈಮಲ್ಲಿ ಬೇರೆದವ್ರು ಸಿಕ್ಕಾಕೊಂಡ್ರು. ಬಟ್ ಮೇಡಮು ಮತ್ತು ಮಂಜುನಾಥ್ ಅನ್ನೋರು ಎಸ್ಕೇಪ್ ಆಗಿದ್ದಾರೆ. ನಿಜವಾಗ್ಲೂ ಇಂಥವ್ರಿಗೆ ಧಿಕ್ಕಾರವಿರಲಿ. ಎಲ್ಲ ರಾಜ್ಯಾದ್ಯಂತ ಹೆಣ್ಣು ಮಕ್ಕಳ ಪರವಾಗಿ ಇವ್ರಿಗೆ ಧಿಕ್ಕಾರ ಇರಲಿ. ಇಂಥವ್ರಿಂದಾನೇ ಇಂಥ ಪೋಸ್ಕೋ ಕೇಸ್ಗಳು ತುಂಬ ಡಮ್ಮಿ ಆಗ್ತಾ ಇದ್ದಾವೆ. ಇಂಥವ್ರಿಗೆ ದೊಡ್ಡ ಧಿಕ್ಕಾರ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಈಗ ಮಗು ತಾಯಿದ್ರೆ 75,000 ರೂಪಾಯಿ ಕಾಸು ಕೇಳಿದಿಲ್ಲ, ಏನಕ್ಕೋಸ್ಕರ ಕೇಳಿದೆ 75,000? ಅಂದರೆ ಈ ಕೇಸ್ನ ಸ್ಟ್ರಾಂಗ್ ಮಾಡ್ತೀವಿ, ಅವ್ರನ್ನ ಲಾಕ್ ಮಾಡ್ತೀವಿ, ಜಾನ್ಸನ್ ಅನ್ನೋನ್ನ ಲಾಕ್ ಮಾಡ್ತೀವಿ ಅನ್ನೋ ಉದ್ದೇಶದಿಂದ ಮಾಡಿದ್ರು. ಅದಕ್ಕೋಸ್ಕರ ಅಮೌಂಟ್ ತಗೊಂಡು. ಹೌದು. ಈ ಟ್ರ್ಯಾಪ್ ಕಾರ್ಯಾಚರಣೆಯನ್ನ ಲೋಕಾಯುಕ್ತ ಎಸ್ಪಿ ಕೆ ವಂಶಿ ಕೃಷ್ಣ ಅವರ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ನಾಗೇಶ್ ಹಸ್ಲರ್ ನೇತೃತ್ವದಲ್ಲಿ ಹಾಗೂ ಲೋಕಾಯುಕ್ತ ತಂಡ ಯಶಸ್ವಿಯಾಗಿ ನಡೆಸಿದೆ.